ಸೆಂಟ್ರಲ್ ಗೌರ್ಮೆಂಟ್ ಕೈಯಾಗಿ ಸಿಕ್ಕೊಂಡ್ಬಿಟ್ಟದ. ನಾವು ಸ್ವಾಯತ್ತ ಸಂಸದ ಕರ್ಕೊಳ್ತೀವಿ, ಅದಕ್ಕೆ ಮುಂಚೆ ಎಲೆಕ್ಷನ್ ಕಮಿಷನ್ನ ಸ್ವಾಯತ್ತ ಕರ್ಕೊಳ್ತೀವಿ, ಅವು ಸೆಂಟ್ರಲ್ ಗೌರ್ಮೆಂಟ್ ಕೈಯಾಗಿ ಸಿಕ್ಕೊಂಡದ. CBI ಸೆಂಟ್ರಲ್ ಗೌರ್ಮೆಂಟ್ ಸಿಕ್ಕೊಂಡದ, IT ಸೆಂಟ್ರಲ್ ಗೌರ್ಮೆಂಟ್ ಸಿಕ್ಕೊಂಡದ, ಲೋಕಾಯುಕ್ತ ಸ್ಟೇಟ್ ಗೌರ್ಮೆಂಟ್ ಕೈಯಾಗಿ ಸಿಕ್ಕೊಂಡದ, CID ಲೋಕಲ್ ಗೌರ್ಮೆಂಟ್ ಮೇಲೆ ಕೈಯಲ್ಲಿ ಸಿಕ್ಕೊಂಡದ. ಹಿಂಗಾಗಬಾರ್ದು ರೀ. ಅವ್ರು ಸ್ವತಂತ್ರವಾಗಿ ಕೆಲಸ ಮಾಡೋದು. ಪೊಲೀಸ್ ಅದು ಬೆಳಗ್ಗೆ ಬರೋದಿಲ್ಲ. ಇವತ್ತು ಪೊಲೀಸ್ ಐತೆ, ಇವತ್ತು ಯಾವ ಅಧಿಕಾರ ಅವ್ರ ಪರ ಇರ್ತದೆ ಜಯ. ಕಾಂಗ್ರೆಸ್ ಇವತ್ತು ಜಯ, ನಾಳೆ BJP ಬಂತು ಜಯ, ಎಷ್ಟೇ ನಮ್ಮದು ಆದ JDU ಬಂತು ಅಥವಾ JDS ಬಂತು ಜಯ. ಇದು ಹೋಗ್ಬೇಕಾಗಿದೆ. ಯಾರ ಹಸ್ತಕ್ಷೇಪ ನಡಿಬಾರ್ದು, ಸ್ವತಂತ್ರವಾಗಿ ನಡಿಬೇಕು. ಕೇವಲ ಬರೀ ಪೊಲೀಸರಿಗೆ ಕೊಟ್ಟು ನೋಡ್ರಿ ಅದನ್ನು. ಅವ್ರು ನಿಶ್ಚಿತವಾಗಿಯೂ ಅವ್ರ ಪ್ರಾಮಾಣಿಕರಂತ ಸೇರಿಸೋದ್ರೊಳಗೆ ದುಡ್ಡು ತೊಗೊಳ್ಳಾರ್ದ PSನ ನೇಮಣಿಕೆ ಮಾಡಿರಿ, ದುಡ್ಡು ತೊಗೊಳ್ಳಾರ್ದ ಪೊಲೀಸ್ ನೇಮಣಿಕೆ ಮಾಡಿರಿ. ಈಗ ಅದೇ KS ಅಲ್ಲಿ ಈಗ ನಾವು ಆರೋಪ ಕೇಳ್ತಾ ಇದ್ದೀವಿ, AC DC DYSP ಅವ್ರಿಗೆಲ್ಲ ದುಡ್ಡು ತೊಗೊಂಡು ಸೆಲೆಕ್ಷನ್ ಮಾಡ್ತಾರೆ. ಇದು ಬಂದ್ ಮಾಡಿರಿ, ಯೋಗ್ಯರನ್ನ ಆಯ್ಕೆ ಮಾಡ್ಕೊಳ್ರಿ, ಪ್ರಾಮಾಣಿಕರ ಆಯ್ಕೆ ಮಾಡ್ಕೊಳ್ರಿ, ನಿಶ್ಚಿತವಾಗಿ ಕೊಟ್ಟರು ಬರ್ತದೆ. ನಮ್ಮ ಪೊಲೀಸರಿಗೆ ಸಾಮಾನ್ಯ ಇಲ್ಲ, ಮಹಾನ್ ಬುದ್ಧಿವಂತ ಇರ್ತಾರೆ. ಅದನ್ನು ಇವತ್ತು ನಮ್ಮ ಸರ್ಕಾರ ಒಳಗೆ ಹಸ್ತಕ್ಷೇಪ ಮಾಡಬಾರ್ದು, ಲೋಕಲ್ MLA ಒಳಗೆ ಹಸ್ತಕ್ಷೇಪ ಮಾಡಬಾರ್ದು, MP ಒಳಗೆ ಹಸ್ತಕ್ಷೇಪ ಮಾಡಬಾರ್ದು. ಈ ರಾಜಕಾರಣಿಗಳು ಹಸ್ತಕ್ಷೇಪ ಮಾಡಿದ್ರಿಂದಾಗೆ ಇವತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ ಬಾದಾಗಿದೆ, ಕೆಟ್ಟೋಗಿದೆ. ಅದಕ್ಕಾಗಿ ಇದೇನೋ ಕಾನೂನು ಮಾಡ್ತಾ ಇದ್ದಾರೆ. ಮತ್ತು ಹಿಂದಿದ್ದಾಗ ಏನಾದ್ರು BJP ಪರವಾಗಿಲ್ಲ, ಕರಾವಳಿಯ ಪೊಲೀಸ್ ವ್ಯವಸ್ಥೆ ಅವ್ರ ಪರವಾಗಿ ನಿಂತಿತ್ತು. ಅಷ್ಟೇ ಆಗಿರಿ, ಕೇಸರಿ ಡ್ರೆಸ್ ಹಾಕೊಂಡು ನಿಂತಿದ್ದು ಪೊಲೀಸ್ ಸ್ಟೇಷನ್ದಾಗ ನಾವು ನೋಡಿದ್ದೀವಿ. ಅದನ್ನು ಪೊಲೀಸ್ರೊಳಗೆ ಕೇಸರಿ ಡ್ರೆಸ್ ಹಾಕಿ ಜಯ ಶ್ರೀರಾಮ್ ಅಂತ ಹೇಳುವಂಥ ಮಾತುಗಳನ್ನು ಅದು ಆಗಬಾರ್ದು. ಕಾಂಗ್ರೆಸ್